ವೆಲ್ಕಮ್ ಟು VSK ಕಾರ್ಸ್. ಬನ್ನಿ, ನಾವಿವತ್ತೊಂದು ಕಾರ್ದು ಸೇಲ್ಸ್ ಆಫೀಸಲ್ಲಿದ್ದೀವಿ. ನೋಡೋಣ ಇವತ್ತು ಎಷ್ಟು ಕಾರ್ ಇದೆ ಅಂತ. ಮೋರ್ ದ್ಯಾನ್ 50 to 60 ಕಾರ್ಸ್ ನನಗೆ ವಿಸಿಬಿಲಿಟಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಆಮಿಯೋ 2017 ಮತ್ತು 19ನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್. ಇದು ಟಾಪ್ ಆ್ಯಂಡ್ ವರ್ಷನ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರೋಂಥ ವೆಹಿಕಲ್ಲು. ಇಂಟೀರಿಯರ್ಸ್ನ ನೋಡ್ಬೋದು ನೀವು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ. ಪ್ರೈಸ್ ಬಂದ್ಬಿಟ್ಟು ಇದು 7 lakhs ಕೋಟ್ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಸ್ವಲ್ಪ ಡಿಮ್ಯಾಂಡಿಂಗ್ ವೆಹಿಕಲ್ಸ್, ಡೀಸೆಲ್ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಡಿಮ್ಯಾಂಡಲ್ಲಿದೆ. ಹಂಗಾಗಿ ಎಲ್ಲ ವೆಹಿಕಲ್ಸ್ದು ಪ್ರೈಸ್ ಸ್ವಲ್ಪ ಹೈಕ್ ಆಗಿದೆ. ಹಾಗಾಗಿ ನೋಡ್ಬೋದು, ಇದು ಮೈಸೂರು ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸಿದ್ರೂ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ಅಂಥ ಗಾಡಿಯಾಗಿದೆ ಇದು. ಮತ್ತು ಇನ್ನೊಂದು ಟಾಟಾದವ್ರದ್ದು ರಿಕ್ಸಾ ಇದೆ, ನೋಡ್ಬೋದು ನೀವು. 8 ಸೀಟರ್ ವೆಹಿಕಲ್ಲು. 8 ಸೀಟರ್ ವೆಹಿಕಲ್ಸು ಇವಾಗ ತುಂಬಾ ಮೋಸ್ಟ್ ಡಿಮ್ಯಾಂಡಿಂಗಲ್ಲಿದೆ, ಎಲ್ಲ ಡೀಸೆಲ್ ವೆಹಿಕಲ್ಸು. ನೋಡ್ಬೋದು ನೀವು, ಇಂಟೀರಿಯರ್ಸು, ಲೆದರ್ ಸೀಟ್ ಕವರ್ಸು ಎಲ್ಲ ಪ್ರೀಮಿಯಂ ಕಂಡೀಷನಲ್ಲಿದೆ. ಟಾಪ್ ಆ್ಯಂಡ್ ವೇರಿಯಂಟು ಇದುವೆ. ಹಿಂದ್ಗಡೆ ಸೀಟು ತುಂಬ ಕಂಫರ್ಟಬಲ್ ಆಗಿರೋಂಥ ವೆಹಿಕಲ್ಲು. 8 ಮೆಂಬರ್ಸ್ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಕಾಮನ್ ಆಗಿರುತ್ತೆ ಇದರಲ್ಲಿ. ಇದು ಕೂಡ ಟಾಪ್ ಆ್ಯಂಡ್ ವೇರಿಯಂಟ್ ವೆಹಿಕಲ್ ಆಗಿರುತ್ತೆ. ನೋಡ್ಬೋದು, ಮ್ಯಾಗ್ ವೀಲ್ಸ್ ಕೂಡ ಇದೆ ಈ ವೆಹಿಕಲಲ್ಲಿ. ಮತ್ತು XT ವರ್ಷನ್ ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ಅಂತ ಇದು. ಟಾಟಾ ವೆಹಿಕಲ್ಸು ಇವಾಗ ಮೋಸ್ಟ್ ಡಿಮ್ಯಾಂಡಿಂಗ್ ಎಲ್ಲ ವೆಹಿಕಲ್ಸು ಇದೆ. ಇಲ್ಲೊಂದು ಆಸ್ಟಾ ಕೂಡ ಇದೆ, i20 ಆಸ್ಟಾ ಡೀಸೆಲ್ ವೇರಿಯಂಟು. ಇದು ಕೂಡ ಇಂಟೀರಿಯರ್ಸ್ ನೋಡ್ಬೋದು ನೀವು. ಪ್ರೈಸ್ ಇದ್ರದ್ದು 7,70,000 ಕೋಟ್ ಮಾಡ್ತಾಯಿದ್ದಾರೆ. ಟಾಪ್ ಆ್ಯಂಡ್ ವೇರಿಯಂಟು 2017 ಸಿಂಗಲ್ ಓನರು, ವೈಟ್ ಕಲರು, ಶಿವಮೊಗ್ಗ ರಿಜಿಸ್ಟ್ರೇಷನ್ ಆಗಿರುವಂಥ ವೆಹಿಕಲ್ ಇದು. ಮತ್ತು ಇದು ಕೂಡ ಟಾಪ್ ಆ್ಯಂಡ್ ವೇರಿಯಂಟು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ನೋಡ್ಬೋದು ನೀವು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇದೆ ಅಂತ. ಬ್ರೀಝಾ ಕೂಡ ಇದೆ, ನೋಡ್ಬೋದು. ಡೀಸೆಲ್ ವೇರಿಯಂಟು, ZDI ಇದು ಟಾಪ್ ಆ್ಯಂಡ್ ವೇರಿಯಂಟು. 1,10,000 ಓಡಿದೆ. 1 ಲಕ್ಷ ಓಡಿದೆ. ಸಿಂಗಲ್ ಓನರು, ಟಾಪ್ ಆ್ಯಂಡ್ ವೇರಿಯಂಟು. 8,80,000 ಕೋಟ್ ಮಾಡ್ತಾಯಿದ್ದಾರೆ. ಇದ್ರದ್ದು ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅನ್ನೋದು ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ABS ಎಲ್ಲ ಕೂಡ ಈ ವೆಹಿಕಲಲ್ಲಿ ಅವೈಲಬಿಲಿಟಿ ಇರುತ್ತೆ. ಮತ್ತು ನೀವು ಮ್ಯಾಗ್ ವೀಲ್ ಕೂಡ ನೋಡ್ಬೋದು ನೀವು ಈ ವೆಹಿಕಲಲ್ಲಿದೆ. ಟಾಪ್ ಆ್ಯಂಡ್ ವೇರಿಯಂಟ್ಸಲ್ಲಿ ನಿಮಗೆ ಎಲ್ಲ ಕಸ್ಟಮೈಸ್ ಮಾಡಿಸೋಂಥದ್ದೇನೂ ಇರಲ್ಲ, ಎಲ್ಲ ಅಪ್ಗ್ರೇಡೆಡ್ ವೇರಿಯಂಟ್ಸ್ ಇರುತ್ತೆ. ಇಲ್ಲೊಂದು ಕ್ರೆಟಾ ಕೂಡ ಇದೆ, ನಾವು ನೋಡ್ಬೋದು. ಮೈಸೂರು ಗಾಡಿ ಇದು ಸಿಂಗಲ್ ಓನರ್ ಮೈಸೂರು ವೇರಿಯಂಟು. 2016-17 ಮಾಡಲ್ ಇದು. ನೋಡ್ಬೋದು ನೀವು ಎಷ್ಟು ನೀಟಾಗಿದೆ. ಏನಾದರೂ ವೆಹಿಕಲ್ಸ್ದು ಡೀಟೇಲ್ ಮಿಸ್ ಆಗಿದರೆ ನೀವು ಇವ್ರ ನಂಬರ್ ಕೊಟ್ಟಿರ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ನೀವು ಕಾಲ್ ಮಾಡಿ ಈ ವೆಹಿಕಲ್ ನಂಬರ್ನ ಹೇಳಿದ್ರೆ ಅದರದ್ದು ಫೋಟೋಸು, ವೀಡಿಯೋಸು, ಅಪ್ಡೇಟೆಡ್ ವರ್ಷನ್ಸ್ನ ನಿಮಗೆ ಕೊಡ್ತಾರೆ. ಮತ್ತು ನೋಡ್ಬೋದು ನೀವು ಇಂಟೀರಿಯರ್ಸ್ ಎಷ್ಟು ನೀಟಾಗಿದೆ ಅಂತ. ಈ ವೆಹಿಕಲ್ ಕೂಡ ಸಿಂಗಲ್ ಓನರ್ ಆಗಿರುತ್ತೆ, ಮೈಸೂರು ರಿಜಿಸ್ಟ್ರೇಷನ್ ಆಗಿರುತ್ತೆ. ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇವಾಗ ಡೀಸೆಲ್ ವೆಹಿಕಲ್ಸ್ ಸ್ಟಾಪ್ ಆಗಿದೆ. ಡೀಸೆಲ್ ವೆಹಿಕಲ್ಸ್ಗೆ ತುಂಬ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. ಮತ್ತು ಇನ್ನೂ ಒಂದು ಇನೋವಾ ಕೂಡ ಇದೆ, ನೋಡ್ಬೋದು ನೀವು. ನೀಟ್ ಆ್ಯಂಡ್ ಕ್ಲೀನ್, ಫಿಟ್ ಆ್ಯಂಡ್ ಫೈನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಇನೋವಾ ಆದರೂ V ವರ್ಷನ್ ಟಾಪ್ ಆ್ಯಂಡ್ ವೇರಿಯಂಟು. ಇದು ಯಾವ ಕಾರ್ ಆದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನೋವಾ 1 ಲಕ್ಷ 2 ಲಕ್ಷ ಎಲ್ಲ ಕಮ್ಮಿ ಓಡಿರೋ ಅಂಥ ಲೆಕ್ಕಾಚಾರ. ಇದು 5ರಿಂದ 10 ಲಕ್ಷ ಓಡೋ ಅಂಥ ಕೆಪಬಿಲಿಟಿ ಇರೋಂಥ ಕಾರ್ ಇದು. V ವರ್ಷನ್ ಕೂಡ ಆಗಿರುತ್ತೆ, ಮ್ಯಾಗ್ ವೀಲ್ ಕೂಡ ಇರುತ್ತೆ ಇದರಲ್ಲಿ. ಇದು ಟಾಪ್ ಆ್ಯಂಡ್ ವೇರಿಯಂಟು. ಸ್ಟೈರಿಂಗಲ್ಲೇ ಕಂಟ್ರೋಲ್ಸ್ ಎಲ್ಲ ಇರುತ್ತೆ V ವರ್ಷನ್ನಲ್ಲಿ. ಮತ್ತು ಇದು 7 ಸೀಟರ್ ವೆಹಿಕಲ್ ಆಗಿರುತ್ತೆ. 7 ಸೀಟರ್ ಮತ್ತು 8 ಸೀಟರ್ ವೆಹಿಕಲ್ಸ್ ಇವಾಗ ತುಂಬ ಕಮ್ಮಿ ವೆಹಿಕಲ್ಸು ಹೊಸದು ಬರ್ತಾ ಇರೋದು. ಹಂಗಾಗಿ ಡಿಮ್ಯಾಂಡಿಂಗಲ್ಲಿರೋ ಅಂಥ ವೆಹಿಕಲ್ಲು ಇನೋವಾ. ಮತ್ತು ಕೆಲವೊಂದು ಆಫೀಸ್ಗಳಲ್ಲಿ ಇನೋವಾನೇನು ನೀವು ನೋಡೋಕ್ಕೆ ಸಿಗಲ್ಲ. ಹಂಗಾಗಿ ಈ ಆಫೀಸಲ್ಲಿ ನಿಮಗೆ ಇನೋವಾ ಇದೆ. ಇನೋವಾ ಬೇಕು ಅಂತಂತಿರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಳಗಡೆ ಬರೋವಂಥ ನಂಬರ್ಗೆ. ಮತ್ತು XUV ಕೂಡ ಇದೆ. ಇದು 9 lakh 2014 ಮಾಡಲ್ಲು, ಸಿಂಗಲ್ ಓನರು. 1,20,000 ಓಡಿದೆ. 9,50,000 ಕೋಟ್ ಮಾಡ್ತಾಯಿದ್ದಾರೆ. ಮತ್ತು ಆನ್ ಟೇಬಲ್ ನೆಗೋಷಿಯೇಷನ್ ಆಗುತ್ತೆ. VSK ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂದರೆ ನಿಮಗೆ ಮಿನಿಮಮ್ 25,000 ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ. ನೀವು ಅವ್ರ ಹತ್ರ ಹೇಳ್ಬೇಕು, ರಿಕ್ವೆಸ್ಟ್ ಮಾಡಬೇಕು, ನಾವು VSK ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ. ಅವ್ರಿಗೆ ಮಾತ್ರ ಈ ಸ್ಪೆಷಲ್ ಕೂಪನ್ ಕೋಡ್ ಇರುತ್ತೆ, ಡಿಸ್ಕೌಂಟ್ಸ್ ಅವೈಲಬಿಲಿಟಿ ಸಿಗುತ್ತೆ. ಮತ್ತು ನೋಡ್ಬೋದು ನೀವು, W8 ವೇರಿಯಂಟು, ಮಡಿಕೇರಿ ಪಾಸಿಂಗು, ನೀಟ್ ಆ್ಯಂಡ್ ಕ್ಲೀನಾಗಿರೋ ಅಂಥ ವೆಹಿಕಲ್ ಇದು. ಇಂಟೀರಿಯರ್ಸ್ ಕೂಡ ನೋಡ್ಬೋದು ನೀವು.
ಸ್ಟೈರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ. 2018 ಅಂದರೆ ಟಾಪ್ ಎಂಡ್, 2014 W8 ಅಂದರೆ ಟಾಪ್ ಎಂಡ್ ವೇರಿಯಂಟು. ಅದಾದಮೇಲೆ W10 ಎಲ್ಲ ಬಂದಿದೆ, W11 ಎಲ್ಲ, ಅದು ಆದರೆ ಇದು ಟಾಪ್ ಎಂಡ್ ವೇರಿಯಂಟು. ಮತ್ತು ಇನ್ನೂ ಒಂದು W8 ಇದೆ ನೋಡ್ಬೋದು ನೀವು, ಇದು ಕೂಡ ಟಾಪ್ ಎಂಡ್ ವೇರಿಯಂಟು. ಇದು 2013 ಮಾಡಲ್ ಆಗಿರುತ್ತೆ. ನೋಡ್ಬೋದು 7 ಸೀಟರ್ ವೆಹಿಕಲ್ಲು, ಇಂಟೀರಿಯರ್ಸ್ನ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ ನೋಡ್ಬೋದು. ಸ್ಟೈರಿಂಗ್ ಮೌಂಟೇನ್ ಕಂಟ್ರೋಲ್ಸ್ ಎಲ್ಲ ಇರುತ್ತೆ. ನಿಮಗೆ ತುಂಬಾ ಫೀಚರ್ಸ್ ಇರುತ್ತೆ. XUV ಅಂದರೆ XUVಲಿರೋ ಅಷ್ಟು ಫೀಚರ್ಸು, ಓವರ್ಲೋಡೆಡ್ ಫೀಚರ್ಸು. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್, ಇದು ಸೆಕೆಂಡ್ ಓನರ್ ಆಗಿರೋಂಥ ವೆಹಿಕಲ್ಲು. ಮ್ಯಾಗ್ವೀಲ್ ಕೂಡ ಇದೆ ಇದರಲ್ಲಿ. ಇದು ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಆ್ಯಂಡ್ ಆ್ಯಂಟಿ ಲಾಕಿಂಗ್ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಇರುತ್ತೆ. ನಿಮ್ಗೆ ಏನು ಇಲ್ಲ ಅನ್ನೋದು ಇರಲ್ಲ. W8 ವೇರಿಯಂಟಲ್ಲಿ W6 ಅಂತಲೂ ಇದೆ, ಅದರಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಕಮ್ಮಿ ಇರುತ್ತೆ. ಮತ್ತು ಇನ್ನೊಂದು ಸ್ಕಾರ್ಪಿಯೋ ಇದೆ ನೋಡ್ಬೋದು ನೀವು, 3,25,000 ಕೋಟ್ ಮಾಡ್ತಾಯಿದ್ದಾರೆ. 2005 ಮಾಡಲ್ಗೆ, ಸಿಂಗಲ್ ಓನರ್ ಇದು. ನೋಡ್ಬೋದು ಎಷ್ಟು ಸೀಟ್ಸ್ ಎಲ್ಲ ಲೆದರ್ ಸೀಟ್ ಕವರ್ಸ್ ಇದೆ. ಈ ವಿಡಿಯೋದಲ್ಲೇ ನಿಮಗೆ ಇದರಲ್ಲೇ ಕಾಣಿಸ್ತಾ ಇದೆ. ಈ ವೆಹಿಕಲ್ ಲಾಕ್ ಆಗಿರೋದ್ರಿಂದ ನಾನು ನಿಮ್ಗೆ ಒಳಗಡೆ ತೋರ್ಸೋಕ್ಕಾಗಲ್ಲ, ಬಟ್ ನೀವು ನೋಡ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಲೆದರ್ ಸೀಟ್ ಕವರ್ ತುಂಬ ಚೆನ್ನಾಗಿರೋಂಥ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಮತ್ತು ಇಲ್ಲೊಂದು ಇದಿದೆ, TUV ವೆಹಿಕಲ್ಲು ಅಲ್ಲ, ಮಹೇಂದ್ರ ಕ್ವಾಂಟೋ ಸಮಥಿಂಗ್, ಅದು ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಾ ಇಲ್ಲ ನನಗೆ ಸರಿಯಾಗಿ. ಇದು ಬಂದ್ಬಿಟ್ಟು 3,20,000 ಕ್ವಾಂಟೋ ಇದೆ ನೋಡ್ಬೋದು. ಸೆಕೆಂಡ್ ಓನರು, 1,20,000 ಕಿಲೋಮೀಟರ್ಸ್ ಓಡಿರೋಂಥದ್ದು. ಡೀಸೆಲ್ ವೆಹಿಕಲ್ಲು. ಯಾರಾದರೂ ಹೈಯರ್ ಆ್ಯಂಡ್ ತೊಗೊಳಕ್ಕಾಗದೆ ಸ್ವಲ್ಪ ಮಿಡ್ ರೇಂಜಲ್ಲಿ ನೋಡ್ತಾ ಇದ್ರಿ, ಈ ವೆಹಿಕಲ್ನ ಪ್ರಿಫರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು DL ರಿಜಿಸ್ಟ್ರೇಷನ್ನು, ಇವರು ವಿತ್ NOC ಕೊಡ್ತಾರೆ. ಡೆಲ್ಲಿ ಕಾರು ನೋಡ್ಬೋದು ನೀವು. ಇದು ಜಸ್ಟ್ 8 lakh rupees ಅವ್ರು ಕೋಟ್ ಮಾಡ್ತಾಯಿದ್ದಾರೆ, ಡೆಲ್ಲಿ ನಂಬರು. ಇದು 2015 W8, 2016 W8, W10 ವೇರಿಯಂಟ್ ಇದು ಟಾಪ್ ಎಂಡ್ ವರ್ಷನ್ನು. W10ಅಲ್ಲಿ ಸನ್ರೂಫ್ ಕೂಡ ಇರುತ್ತೆ ನೋಡ್ಬೋದು. ಡೆಲ್ಲಿ ನಂಬರ್ ಇದು. ವಿತ್ ರೀನಂಬರ್ ಬೇಕು ಅಂದರೆ ನಿಮಗೆ ರೀನಂಬರ್ ಮಾಡಿಕೊಡ್ತಾರೆ, ಇಲ್ಲ NOC ಬೇಕಂದರೆ NOCಯಿಂದ ಕೊಡ್ತಾರೆ. ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಡೀಲ್ ಆಗೋಂಥ ವೆಹಿಕಲ್ಲು. ಇನ್ನೊಂದು ಇನೋವಾ ಇದೆ ನೋಡ್ಬೋದು ನೀವು. ಇದು 2005 ವೆಹಿಕಲ್ಲು, ಸಿಂಗಲ್ ಓನರ್ ಆಗಿರುತ್ತೆ. 6 lakhs ಕೋಟ್ ಮಾಡ್ತಾಯಿದ್ದಾರೆ. ಮತ್ತು 1,30,000 ಓಡಿದೆ. ಮತ್ತು ಇನ್ನೊಂದು ಡಸ್ಟರ್ ಕೂಡ ಇದೆ. ಇದ್ರದ್ದು ಪ್ರೈಸ್ನ ನೀವು ನೋಡ್ಬೋದು. 2015 ಮಾಡಲ್ಲು, 78,000 ಕಿಲೋಮೀಟರ್ಸ್ ಓಡಿದೆ. 6,90,000 ಕೋಟ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಓನರ್ ಆಗಿರೋಂಥ ವೆಹಿಕಲ್ಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದರಲ್ಲಿ ಇದೆ. ಮತ್ತು ಲೆದರ್ ಸೀಟ್ ಕವರ್ಸ್ ಕೂಡ ಇದರಲ್ಲೇ ಅವೈಲಬಿಲಿಟಿ ಇದೆ. ಮತ್ತು ಇನ್ನೂ ಒಂದು ಡಸ್ಟರ್ ಇದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ಡಸ್ಟರು 4x4 ಇದೆ ಅದರಲ್ಲಿ. ಆವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದು 4x4 ಅಂತ. ನೋಡ್ಬೋದು ಟೈರ್ ಕಂಡೀಷನ್ ಎಲ್ಲ ಹೆಂಗಿದೆ ಅಂತ. ಮತ್ತು ಒಂದು WRV ಇದೆ ನೋಡಿ, ಹೋಂಡಾ WRV ನೋಡಿ. WRV 2018 ಮಾಡಲು, ಟಾಪ್ ಎಂಡ್ ವೇರಿಯಂಟು. ಬರೀ 21,000 ಓಡಿದೆ. 8,25,000 ಕೋಟ್ ಮಾಡ್ತಾಯಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್ ಇದು. ಮೈಸೂರು ವೆಹಿಕಲ್ಲು, ಸಿಂಗಲ್ ಓನರು. ಹಾಗಾಗಿ ಸ್ವಲ್ಪ ಪ್ರೈಸ್ ಮಾರ್ಕೆಟಲ್ಲಿ ಹೈಕ್ ಇರುತ್ತೆ. ಮೈಸೂರು ವೆಹಿಕಲ್ಗೆ ಸ್ವಲ್ಪ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. TUV ಕೂಡ ಇದೆ ನೋಡ್ಬೋದು ನೀವು. ಬಂಪರ್ ಹಾಕ್ಸಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗು. ಮತ್ತು ಸೈಡ್ ಬಂಪರ್ಸ್ ಕೂಡ ಇದೆ ನೋಡ್ಬೋದು ನೀವು. ಇಂಟೀರಿಯರ್ಸ್ ಯಾವ ಥರ ಇದೆ ಅಂತ. ಇದು ಒಂದು ಹೈಟಲ್ಲಿ ಕೂತ್ಕೊಳ್ಳೋ ಅಂಥ ವೆಹಿಕಲ್ ಅಂತಲೇ ಹೇಳ್ಬೋದು. TUV 7 ಸೀಟರ್ ವೆಹಿಕಲ್ಲು. ಬಟ್ 5 ಪೀಪಲ್ಸ್ ಕಂಫರ್ಟಬಲಾಗಿ ಹೋಗ್ಬೋದು. 7 ಸೀಟರ್ ಅವ್ರು ಕೊಟ್ಟಿದ್ದಾರೆ, ಬಟ್ ನೋಡ್ಬೋದು ನೀವು 5 ಸೀಟರ್ ಅಂತಲೇ ಪ್ರಿಫರ್ ಮಾಡ್ತಾರೆ ಇದನ್ನು. ಬಟ್ ಕೆಲವರು ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋರು ಹಿಂದ್ಗಡೆ 2 ಸೀಟ್ ಹಾಕ್ಸ್ಕೊತಾರೆ. ಬಟ್ ಬೇಬೀಸ್ ಕೂರ್ಬೋದು ಅಷ್ಟೇ, ದೊಡ್ಡವರು ಕೂರೋಕ್ಕಾಗಲ್ಲ. ಬಟ್ ಇದೊಂದು ಹೈ ಹ್ಯಾಂಡ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಮೇಲೆ ಕೂತ್ಕೊಂಡಂಗಿರುತ್ತೆ. SUV ಸೆಗ್ಮೆಂಟಲ್ಲಿ ಯಾರಾದರೂ ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ದರೆ ಈ ವೆಹಿಕಲ್ನ ನೋಡ್ಬೋದು. ಮತ್ತು ಒಂದು ಎರಿಟಿಗಾ ಕೂಡ ಇದೆ. ನಮಗೆ ಈ ಎರಿಟಿಗಾ ಬಂದ್ಬಿಟ್ಟು 8 lakhs ಕೋಟ್ ಮಾಡ್ತಾಯಿದ್ದಾರೆ. 2014 ಸಿಂಗಲ್ ಓನರು. ನೋಡ್ಬೋದು ನೀವು. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ನು. 1,00,000 ಕಿಲೋಮೀಟರ್ ಅಷ್ಟೇ ಓಡಿರೋ ಅಂಥ ವೆಹಿಕಲ್ ಕಂಡೀಷನ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರೋವಂಥ ವೆಹಿಕಲ್ನ ಇವರು ಪ್ರಿಫರ್ ಮಾಡಿ ಹಾಕೋತಾರೆ, ಕಾರ್ ಮಾರ್ಟವರು. ನೋಡ್ಬೋದು ನೀವು ಎಲ್ಲ ಇಂಟೀರಿಯರ್ಸ್ ಎಲ್ಲ ಯಾವ ಥರ ಕ್ಲೀನ್ ಆಗಿದೆ ಅಂತ. ಮತ್ತು ಫೀಚರ್ಸ್ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕಾಮನ್ ಆಗಿರುತ್ತೆ ಈ ವೆಹಿಕಲಲ್ಲಿ. ರೂಫ್ ಟಾಪ್ AC ಕೂಡ ಇದೆ. ಮತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಡಸ್ಟರ್ ಎಂದಿದೆ ತೋರಿಸ್ತೀನಿ ಬನ್ನಿ. ಮೈಸೂರು ಗಾಡಿ ಇದು. ಮೈಸೂರು ನಂಬರ್ ಅಂದ್ರೇ ಡಿಮ್ಯಾಂಡಿಂಗ್
ನಿಮಗೆ ಬೇರೆ ಬೆಂಗಳೂರು ಅಂದರೆ ಸ್ವಲ್ಪ ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಕಮ್ಮಿ, ಮೈಸೂರಿಗೆ ಯಾವಾಗಲೂ ವ್ಯಾಲ್ಯೂ ಜಾಸ್ತಿ. 74,000 ಓಡಿದೆ, ಸೆಕೆಂಡ್ ಓನರ್ ಆಗಿದೆ. RXL 110 PS ವೆಹಿಕಲ್ ಇದು. 6,50,000 ಕೋಟ್ ಮಾಡ್ತಾ ಇದ್ದಾರೆ. 2014 ಮಾಡಲ್ ಇದು. ನೋಡ್ಬೋದು ನೀವು. RX ZL ವೇರಿಯಂಟು. ZL ಅಂದರೆ ಟಾಪ್ ಎಂಡ್ ವೇರಿಯಂಟ್ ಅಂತಲೇ. ಮ್ಯಾಗ್ ವೀಲ್ ಎಲ್ಲ ಇದರಲ್ಲಿ ABS ಕೂಡ ಇರುತ್ತೆ. ABS ಮ್ಯಾಗ್ ವೀಲ್ ಎಲ್ಲ ಕಾಮನ್ ಆಗಿ ಬಂದಿರೋ ಅಂಥ ವೆಹಿಕಲ್ಲು. ಲೆದರ್ ಸೀಟ್ ಕವರ್ಸ್ ಕೂಡ ಅವೈಲಬಿಲಿಟಿ ಇದೆ. ನೋಡ್ಬೋದು ಎಕ್ಸ್ಟೀರಿಯರ್ಸ್ ಹೆಂಗಿದೆ ಅಂತ. ಒಳ್ಳೆ ದೊಡ್ಡ ಕಾರ್ ಥರನೇ ಕಾಣಿಸ್ತಾ ಇದೆ. ನಿಮಗೆ ಯಾರಾದರೂ ಹೈ ಸೆಗ್ಮೆಂಟ್ ಕಾರ್ ನೋಡ್ತಾ ಇದ್ದರೆ, SUV ಸೆಗ್ಮೆಂಟ್ಸ್ ಕಾರ್ ನೋಡ್ತಾ ಇದ್ದರೆ, ನಿಮಗೆ ಎರಿಟಿಗಾ ಆಪ್ಷನ್ಸ್ ಅಂತೂ ತುಂಬ ಇದೆ. ಬನ್ನಿ, ಕಾರ್ ಮಾರ್ಟಲ್ಲಿ ಡಿಸ್ಕೌಂಟ್ ಕೂಡ ಇದೆ ಈಗ. ಮತ್ತು ಯಾರೋ ಫ್ಯಾಮಿಲಿ ಕರ್ಕೊಂಡು ಬಂದು ನೋಡ್ತಾ ಇರೋ ಅಂಥ ವೆಹಿಕಲ್ ಇದು ಎರಿಟಿಗಾ. ಕ್ಯಾರಿಯರ್ ಕೂಡ ಇದೆ. ಆರ್ಮಿಯವ್ರು ಯಾರೋ ಯೂಸ್ ಮಾಡಿರೋ ಅಂಥ ವೆಹಿಕಲ್ ಇದು. ಸಿಂಗಲ್ ಓನರ್ ಆಗಿರುತ್ತೆ. ಬರೀ 46,000 ಕಿಲೋಮೀಟರ್ ಓಡಿದೆ. 2014 6,50,000 ಕೋಟ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಓನರ್ ಆಗಿರೋ ಅಂಥ ವೆಹಿಕಲ್ ಇದು. ಮತ್ತು ನಾನು ನಿಮಗೆ ಅದು WRV ಎಲ್ಲ ತೋರಿಸಿದ್ದೀನಿ. ಮತ್ತು ಇನ್ನೂ ಒಂದು ಡಸ್ಟರ್ ಇದೆ, ಬನ್ನಿ ನೋಡೋಣ. ಇದು 2000 ಇದು ಮೈಸೂರು ರಿಜಿಸ್ಟ್ರೇಷನ್ ಆಗಿರುವಂಥ ವೆಹಿಕಲ್ ಇದು. ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್ಸ್ಗೆ ನಾನು ಹೇಳ್ತಿರೋಂಗೆ ತುಂಬ ಡಿಮ್ಯಾಂಡ್ ಇರೋವಂಥ ವೆಹಿಕಲ್ಸು. ಇಂಟೀರಿಯರ್ ನೋಡ್ಬೋದು ನೀವು. ಲೆದರ್ ಸೀಟ್ ಕವರು ಯಾವ ಥರ ಇದೆ ಅಂತ. ರೆನಾಲ್ಟ್ ಶೋರೂಮಿಂದನೇ ಬಂದಿರೋ ಅಂಥ ಸೀಟ್ ಕವರ್ ಇದು. ಹಂಗಾಗಿ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಇದೆ. ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. 6,75,000 ಕೋಟ್ ಮಾಡ್ತಾಯಿದ್ದಾರೆ. 2015 ಮಾಡಲ್ ರಿಜಿಸ್ಟ್ರೇಷನ್ ಆಗಿರೋವಂಥ ವೆಹಿಕಲ್ ನಿಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಮತ್ತು ಇದು ತುಂಬ ಕಂಡೀಷನ್ ಆಗಿರುವಂಥ ವೆಹಿಕಲ್ಲು. ಮೈಸೂರು ನಂಬರು. ಸರ್ವಿಸ್ ಹಿಸ್ಟ್ರಿ ಕೂಡ ಈ ವೆಹಿಕಲ್ಸ್ ಅವೈಲಬಲ್ ಇದೆ. ನಾನು ತೋರಿಸ್ತಾ ಇರೋ ಎಲ್ಲ ವೆಹಿಕಲ್ಗೂ ಸರ್ವಿಸ್ ಹಿಸ್ಟ್ರಿ ನಿಮಗೆ ಇದ್ದೇ ಇರುತ್ತೆ. ನಾನು ಇನ್ನು ಆವಾಗಲೇ ವೀಡಿಯೋ ಮಾಡಬೇಕಾದಾಗ ಹೇಳಿದೆ, 2014-15 ರಿಜಿಸ್ಟ್ರೇಷನ್ ಆಗಿರುವಂಥ 1 ಲಕ್ಷ ಓಡಿರುವಂಥ ಸಿಂಗಲ್ ಓನರ್ ಕಾರ್ ಇದು. ಇದು 6,90,000 ಕೋಟ್ ಮಾಡ್ತಾಯಿದ್ದಾರೆ. ಡಸ್ಟರ್ 4 ವೀಲ್ ಡ್ರೈವ್ ಅಂತ ನಾನು ನಿಮ್ಗೆ ಹೇಳಿದ್ದೆ ಈ ವಿಡಿಯೋದಲ್ಲೇ. ಹಾಗಾಗಿ 4 ವೀಲ್ ಡ್ರೈವ್ ಅಂದರೆ ಏನು ಅಂದರೆ, 4 ವೀಲ್ ಡ್ರೈವಲ್ಲಿ ನಿಮಗೆ ಆಫ್ ರೋಡಿಂಗ್ ಹೋಗುವಂಥ ಕೆಪಾಬಿಲಿಟೀಸ್ ಇರುವಂಥ ಕಾರ್ ಇದು. ನೋಡ್ಬೋದು ನೀವು. 4 ವೀಲ್ ಡ್ರೈವ್ಗೆ ಆಪ್ಷನ್ ಕೊಟ್ಟಿರೋ ಅಂಥ ಸ್ವಿಚ್ ಇದೆ ಬಟನ್ನು. 4 ವೀಲಿಗೂ ಪವರ್ ಇರುತ್ತೆ. ನೀವು ಜೀಪೆಲ್ಲ ತಾರೆಲ್ಲ ನೋಡಿದರೆ ನಿಮ್ಗೆ ನೋಡೋಕ್ಕೆ ಗೊತ್ತಾಗುತ್ತೆ. ಅದರಲ್ಲೆಲ್ಲ 4 ವೀಲ್ ಡ್ರೈವ್ ಇದೆ. ಫಾರ್ಚುನರಲ್ಲಿ ಮತ್ತು ತಾರಲ್ಲೆಲ್ಲ ಬರುತ್ತೆ 4 ವೀಲ್ ಡ್ರೈವ್. ಮತ್ತು ಇನ್ನೂ ಒಂದು ನಿಮಗೆ ಇಟಿಯೋಸ್ ಇದೆ. ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು. ಟೊಯೋಟಾ ಇಟಿಯೋಸ್ ಮಡಿಕೇರಿ ಪಾಸಿಂಗ್. ಮ್ಯಾಗ್ ವೀಲ್ ಅಂತೂ ಈ ವೆಹಿಕಲ್ ತುಂಬ ಚೆನ್ನಾಗಿದೆ. ಹೊಸ ಟೈರ್ಸ್ ಇದೆ. ನೋಡ್ಬೋದು ನೀವು ಎಕ್ಸ್ಟೀರಿಯರ್ಸ್ನ ಯಾವ ಥರ ಇದೆ ಅಂತ. ಇಂಟೀರಿಯರ್ಸ್ ಈ ವೆಹಿಕಲ್ ಲಾಕ್ ಆಗಿರೋದ್ರಿಂದ ನಾನು ಅಷ್ಟು ತೋರ್ಸೋಕ್ಕಾಗಲ್ಲ. ಬಟ್ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿದೆ. ನಾನು ವೀಡಿಯೋದಲ್ಲಿ ತೋರಿಸೋದಕ್ಕಿಂತ ನೀವು ಬನ್ನಿ ಕಾರ್ ಮಾರ್ಟಿಗೆ ವಿಸಿಟ್ ಮಾಡಿ. ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಇರುವಂಥ ವೆಹಿಕಲ್ಸ್ ಇಲ್ಲಿ ಅವೈಲಬಿಲಿಟಿ ಇದೆ ಅಂತ. ಮೋರ್ ದ್ಯಾನ್ 50 to 60 ವೆಹಿಕಲ್ಸ್ ಇಲ್ಲಿ ಅವೈಲಬಿಲಿಟಿ ಇದೆ. ನೀವು ಒಂದು ಸತಿ ವಿಸಿಟ್ ಮಾಡ್ಬೋದು. ವಾಕಿನ್ಸ್ ಫ್ರೀ ಇರುತ್ತೆ. ನೋಡ್ಬೋದು. 2012 ಮಾಡಲ್ಲು ಇಕೋಸ್ಪೋರ್ಟ್ 2012 ರಿಜಿಸ್ಟ್ರೇಷನ್ ಇಕೋಸ್ಪೋರ್ಟ್ ಟೈಟಾನಿಯಮ್ ವೇರಿಯಂಟು. ನೋಡ್ಬೋದು ನೀವು ಎಷ್ಟು ನೀಟಾಗಿರುವಂಥ ವೆಹಿಕಲ್ ಅಂದರೆ. 5,90,000 ಕೋಟ್ ಮಾಡ್ತಾಯಿದ್ದಾರೆ. 2014 ಟೈಟಾನಿಯಮ್ ವೆಹಿಕಲ್ ಇದು. ಇಕೋಸ್ಪೋರ್ಟ್ ಒಳ್ಳೆ ಮೈಲೇಜ್ ಕೊಡುವಂಥ ಕಾರ್ ಇದು. ನೀವು ಇಂಟೀರಿಯರ್ಸ್ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಲೆದರ್ ಸೀಟ್ ಕವರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಎಲ್ಲ ಈ ವೆಹಿಕಲಲ್ಲಿ ಅವೈಲಬಿಲಿಟಿ ಇರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಅವೈಲಬಲ್ ಇರುವಂಥ ಟಾಪ್ ಎಂಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಟೈಟಾನಿಯಮ್ಮು 1,20,000 19,000 ಓಡಿರುವಂಥ ವೆಹಿಕಲ್ ಇದು. ನೋಡ್ಬೋದು. ಟೈರ್ಸ್ ಕೂಡ ನ್ಯೂ ಇದೆ ಈ ವೆಹಿಕಲಲ್ಲಿ. ಬ್ಯಾಟ್ರಿ ಕೂಡ ಹೊಸದಿದೆ. ಮತ್ತು ಇನ್ನೂ ಒಂದು ಇಟಿಯೋಸ್ ಅವೈಲಬಲ್ ಇದೆ. 2013 ಮಾಡಲ್ ಇದು. ನೋಡ್ಬೋದು ನೀವು. ಎಕ್ಸ್ಟೀರಿಯರ್ಸ್ ನೋಡ್ಬೋದು. ಇಂಟೀರಿಯರ್ಸ್ ಲಾಕ್ ಆಗಿದೆ ಈ ವೆಹಿಕಲ್ಲು. ಕೆಲವೊಂದು ವೆಹಿಕಲ್ಸು ಇಂಟೀರಿಯರ್ಸ್ನ ನನಗೆ ತೋರ್ಸೋಕ್ಕಾಗ್ತಾಯಿಲ್ಲ. ನೀವು ಅವ್ರಿಗೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕೇಳ್ಬೋದು. ಇಂಟೀರಿಯರ್ಸ್ದು ಫೋಟೋ ಬೇಕು ಅಂದರೆ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಮತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರೋವಂಥ ವೆಹಿಕಲ್ ಇದು. ಇಟಿಯೋಸ್ ಬರೀ 1,20,000 ಓಡಿರೋವಂಥದ್ದು. 2013 ಮಾಡಲ್ಲು ವೆಹಿಕಲ್ ಇದು. 4,80,000 ಕೋಟ್ ಮಾಡ್ತಾಯಿದ್ದಾರೆ. ಆನ್ ಟೇಬಲ್ ನೆಗೋಷಿಯೇಟ್ ಆಗುತ್ತೆ. ಮತ್ತು ಈಕೋ ಕೂಡ ಇದೆ. ಓಮಿನಿ ಈಗ ಅವೈಲಬಿಲಿಟಿ ಇಲ್ಲ, ಹಂಗಾಗಿ ಈಕೋ ಸಿಗ್ತಾಯಿದೆ. ಸಿಂಗಲ್ ಓನರ್ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಬಂಪರ್ ಮತ್ತು ಎಕ್ಸ್ಟೀರಿಯರ್ಸ್ ಎಲ್ಲ ಹೆಂಗಿದೆ ಅಂತ ನೋಡ್ಬೋದು ನೀವು. ಆಚೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಈ ವೆಹಿಕಲಲ್ಲಿ ಅವೈಲಬಿಲಿಟಿ ಇದೆ. ಕ್ಯಾರಿಯರು, ಕ್ಯಾಲಿಪರ್ಸ್ ಎಲ್ಲ ಹಾಕ್ಸಿರೋವಂಥ ವೆಹಿಕಲ್ಲು.
8 ಸೀಟರ್ ವೆಹಿಕಲ್ಲು ಮತ್ತು ತುಂಬ ಇವಾಗ ಮೋಸ್ಟ್ ಡಿಮ್ಯಾಂಡಿಂಗ್ ಇರುವಂಥ ವೆಹಿಕಲ್ ಅದು. ಮತ್ತು ನಿಮಗೆ ನ್ಯಾನೋ ಕೂಡ ಅವೈಲಬಿಲಿಟಿ ಇದೆ. 1,20,000 ಕೋಟ್ ಮಾಡ್ತಾಯಿದ್ದಾರೆ. ನಿಮಗೆ 2011 ಮಾಡಲ್ಲು 3rd ಓನರು ಆಗಿರುವಂಥ ವೆಹಿಕಲ್ಲು ನಿಮಗೆ ಕಮ್ಮಿ ಕೋಟ್ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು. ಯಾರಾದರೂ ಹೊಸ್ದಾಗಿ ಕಾರ್ ಕಲಿಬೇಕು ಅಂತ ಇದ್ದರೆ ಅವರಿಗೆ ಬೆನಿಫಿಟ್ಟು ಆಗುವಂಥ ಕಾರ್ ಇದು. ನೋಡ್ಬೋದು ಇದರಲ್ಲಿ AC ಪವರ್ ಸ್ಟೇರಿಂಗ್ ಏನೂ ಇರಲ್ಲ, ನಿಮಗೆ ನಾರ್ಮಲ್ ಆಗಿರುವಂಥ ಕಾರ್ ಇದು. ಹಂಗಾಗಿ ಎಕ್ಸ್ಟ್ರಾ ನಿಮಗೆ ಫೀಚರ್ಸ್ ಏನೂ ಇರಲ್ಲ, ನಾರ್ಮಲ್ ಕಾರ್ ಅಂತಲೇ ಹೇಳ್ಬೋದು. ಹಳೆ ಥರ ವೇರಿಯಂಟು. ಮತ್ತು ಓಮಿನಿ ಕೂಡ ಇದೆ. ಓಮಿನಿಗೆ ಅಂತೂ ತುಂಬ ಡಿಮ್ಯಾಂಡ್ ಇದೆ. ಇದು 5 ಸೀಟರ್ ಓಮಿನಿ. 8 ಸೀಟರ್ ಓಮಿನಿಗೆ ತುಂಬಾ ಡಿಮ್ಯಾಂಡ್ ಇದೆ. ಇದು 5 ಸೀಟರ್ ಓಮಿನಿ ಅಂತ ಅನ್ಕೋತಾ ಇದ್ದೀನಿ ನಾನು, ಬಟ್ ನನಗೆ ಇನ್ ಡೀಟೇಲ್ ಗೊತ್ತಿಲ್ಲ. ನೀವು ಕಾಲ್ ಮಾಡಿ ಅವ್ರ ಹತ್ರ ಕೇಳ್ಬೋದು ನೀವು ಯಾವುದು ಇದು ವೇರಿಯಂಟ್ ಅಂತ. ಓಮಿನಿ ಬೇಕು ಅನ್ನೋರು ಈ ನಂಬರ್ಗೆ ನಮ್ಮ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ಗೆ ಕಾಲ್ ಮಾಡಿ ನೀವು ಕೇಳ್ಬೋದು. ಮತ್ತು ಸ್ಯಾಂಟ್ರೋ ಕೂಡ ಅವೈಲಬಿಲಿಟಿ ಇದೆ, ನೋಡ್ಬೋದು ನೀವು. ಇದು ಸ್ಯಾಂಟ್ರೋ ಬಂದುಬಿಟ್ಟು ಯಾರಾದರೂ ಹೊಸ್ದಾಗಿ ಕಾರ್ ಕಲಿಬೇಕು ಅಂತ ಇದ್ದರೆ ಅವರಿಗೆ ತುಂಬ ಪ್ರಿಫರಬಲ್ ಕಾರ್ ಅಂತಲೇ ಹೇಳ್ಬೋದು ನಾವು. ಸ್ಯಾಂಟ್ರೋ ಪೆಟ್ರೋಲ್ ವೇರಿಯಂಟ್ ಇದು, ಸ್ಯಾಂಟ್ರೋ ಜಿಂಗ್. ಮತ್ತು 3 ಸ್ವಿಫ್ಟ್ ಕೂಡ ಇದೆ ಇಲ್ಲಿ ಅವೈಲಬಿಲಿಟಿ. ಸ್ವಿಫ್ಟ್ ನೋಡ್ಬೋದು ಮೋಸ್ಟ್ ಡಿಮ್ಯಾಂಡಿಂಗ್ ಕಾರ್ ಅಂತಲೇ ಹೇಳ್ಬೋದು. ಸ್ವಿಫ್ಟ್ ಬಗ್ಗೆ ನಾನೇನು ಹೇಳೋದಕ್ಕಿಂತ ನೀವೇ ನೋಡಿರ್ತೀರ, ಮಾರ್ಕೆಟಲ್ಲಿ ತುಂಬ ಅವೈಲಬಿಲಿಟಿ ಇರುತ್ತೆ. ಮತ್ತು ಮೋಸ್ಟ್ ರೀಸೇಲ್ ಆಗುವಂಥ ವೆಹಿಕಲ್ಲೇ ಸ್ವಿಫ್ಟು. 2,90,000 ಕೋಟ್ ಮಾಡ್ತಾಯಿದ್ದಾರೆ. ಸಿಂಗಲ್ ಓನರು, 68,000 ಓಡಿರೋಂಥ ವೆಹಿಕಲ್ ಇದು. 2008 VXI ಮಾಡಲ್ಲು, ಪೆಟ್ರೋಲು. ಮತ್ತು ಈ ವೆಹಿಕಲ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡಿಸ್ತೀನಿ ನಿಮಗೆ. 2 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಓನರು, ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ಇದು. ಬನ್ನಿ, ಈ ವೆಹಿಕಲ್ಗೆ ತುಂಬ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ. ನೀವು ಹೇಳಬೇಕು VSK ಕಾರ್ಸ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ. ಮತ್ತು 2010 ಮಾಡಲ್ ಡೀಸೆಲ್ ವೇರಿಯಂಟ್ಗೆ 3,90,000 ಕೋಟ್ ಮಾಡ್ತಾಯಿದ್ದಾರೆ. 1,90,000 ಓಡಿರೋಂಥ ವೆಹಿಕಲ್ ಇದು. ಆದರೆ ಸಿಂಗಲ್ ಓನರ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಕೋಟ್ ಮಾಡ್ತಾಯಿದ್ದಾರೆ. ಆನ್ ಟೇಬಲ್ ನಾವು ಯಾವುದೇ ಒಂದು ವೆಹಿಕಲ್ಸ್ದು ಏನೇ ಪ್ರೈಸ್ ಹೇಳಿದರೂ ನಿಮಗೆ ಆನ್ ಟೇಬಲ್ ತುಂಬಾ ನೆಗೋಷಿಯೇಟ್ ಆಗುತ್ತೆ. ನಾವು ನಿಮಗೆ ತೋರಿಸ್ತಾ ಇರೋಂಥದ್ದು LDI ಸ್ವಿಫ್ಟು. ನೀವು ಆನ್ ಟೇಬಲಲ್ಲಿ ತುಂಬಾ ನೆಗೋಷಿಯೇಟ್ ಆಗುತ್ತೆ. ಇದು ಬಂದು ಟಾಪ್ ಎಂಡ್ ವೇರಿಯಂಟ್ ಆಗಿರಲ್ಲ. ಈ ವೇರಿಯಂಟು ಬೇಸಿಕ್ ಡೀಸೆಲ್ ವರ್ಷನ್ ವೆಹಿಕಲ್ಲು. ಹಾಗಾಗಿ ನಿಮಗೆ ನೆಗೋಸಿಯೇಷನ್ ತುಂಬಾ ಇರುತ್ತೆ. ಬರ್ಬೋದು, ನೀವು ವಿಸಿಟ್ ಮಾಡಿ, ವಾಕಿನ್ಸ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ದು ತೊಗೋಬೋದು ಅಂತ. ಆವಾಗ ನೀವೇ ಪ್ರಿಫರ್ ಮಾಡ್ತೀರಾ. i20 ಇದೆ ಡೀಸೆಲ್ಲು, 3,70,000 ನೋಡ್ಬೋದು. ಮೈಸೂರು ವೆಹಿಕಲ್ ಇದು. ಎಷ್ಟು ಚೆನ್ನಾಗಿದೆ ವೆಹಿಕಲ್ ಅಂದರೆ ನೀವು ಒಂದು ಸತಿ ಬನ್ನಿ, ನಿಮಗೆ ಐಡಿಯಾ ಬರುತ್ತೆ. ಕಾರ್ ಮಾರ್ಟ್ನ ವಿಸಿಟ್ ಮಾಡಿ, ಆವಾಗ ನಿಮಗೆ ಏನು ಅನಿಸುತ್ತೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನೋಡಿ, ತುಂಬಾ ವೆಹಿಕಲ್ಸ್ ಅವೈಲಬಿಲಿಟಿ ಇದೆ, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅವೈಲಬಿಲಿಟಿ ಇದೆ. ಕೆಲವೊಂದು ವೆಹಿಕಲ್ಸ್ಗೆ ಜಾಬ್ ಕಾರ್ಡ್ ಹಾಕಿಲ್ಲ, ಹಾಗಾಗಿ ನಾನು ನಿಮಗೆ ಪ್ರೈಸ್ ಎಷ್ಟು ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಈ ನಂಬರ್ನ ತೊಗೊಬೋದು, ಕೆಳಗಡೆ ಕೊಟ್ಟಿರೋಂಥ ಡಿಸ್ಕ್ರಿಪ್ಷನ್ಗೆ ಕಾಲ್ ಮಾಡ್ಬೋದು, ಅವ್ರಿಗೆ ಕೇಳ್ಬೋದು ನಮಗೆ ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸು ಫೋಟೋ ಬೇಕು, ಮತ್ತು ನಮಗೆ ಈ ವೆಹಿಕಲ್ನ ಬೈ ಮಾಡಬೇಕು ಅಂದರೆ ನಿಮ್ಗೇನು ಬೇಕು ಡೀಟೇಲ್ಸ್ನ ಅವ್ರ ಹತ್ರ ಕೇಳ್ಕೊಬೋದು. ಮತ್ತು ಒಂದು 800 ಕೂಡ ಇದೆ, ನೋಡ್ಬೋದು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರೋಂಥ ವೆಹಿಕಲ್ಲು. ಬಟ್ ಇದ್ರದ್ದು ಜಾಬ್ ಕಾರ್ಡ್ ಹಾಕಿಲ್ಲ, ಹಂಗಾಗಿ ನನಗೆ ಪ್ರೈಸ್ ಗೊತ್ತಾಗಲಿಲ್ಲ. ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ತೋರಿಸ್ತಾ ಇದ್ದೀನಿ ನಾನು, ನೋಡ್ಬೋದು ನೀವು. ಮತ್ತು ಸ್ಯಾಂಟ್ರೋ ಒಂದು ಅವೈಲಬಿಲಿಟಿ ಇದೆ ನಿಮಗೆ. i10 ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಪ್ರಿಫರಬಲ್ ಕಾರ್ಸ್ ಇಲ್ಲಿ ತುಂಬಾ ಅವೈಲಬಿಲಿಟಿ ಇದೆ. 3,20,000 ಕೋಟ್ ಮಾಡ್ತಾಯಿದ್ದಾರೆ. 2014 ಸ್ಯಾಂಟ್ರೋ ಇದು. ಸ್ಯಾಂಟ್ರೋ ಜಿಂಗ್ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ಹಂಗಾಗಿ ಸ್ವಲ್ಪ ಮೋಸ್ಟ್ ಡಿಮ್ಯಾಂಡಿಂಗ್ ಕಾರ್ ಅಂತಲೇ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ಸಲ್ಲಿ ಇವಾಗ ಕಾರ್ಗಳು ಯಾವುದು ಅವೈಲಬಿಲಿಟಿ ಇಲ್ಲ. ಮಾರುತಿಯವರು ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಇರೋ ವೆಹಿಕಲ್ಸ್ಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಾಗಿ ನಿಮಗೆ ಸ್ವಲ್ಪ ರೇಟು ವೇರಿಯೇಷನ್ ಅಂತ ಅನ್ನಿಸ್ಬೋದು, ಬಟ್ ಮಾರ್ಕೆಟ್ ರೇಟ್ ತುಂಬಾ ಹೈಕ್ ಆಗಿದೆ. ಮತ್ತು ನೀವು ನೋಡ್ಬೋದು, ಇನ್ನು ಇಲ್ಲಿ ನಮ್ಮ ಹತ್ರ ಸುಮಾರು ಅವೈಲಬಿಲಿಟಿ ಇರೋವಂಥ ಕಾರ್ಗಳಿದೆ. ನೀವು ಈಕೋ ಇದೆ, ರಿಡ್ಸ್ ಇದೆ, ಮತ್ತು ತುಂಬಾ ಅವೈಲಬಿಲಿಟಿ ಇರುವಂಥ ಕಾರ್ಗಳಿದೆ. ನೀವು ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ. ನಮ್ಮ ಹತ್ರ ಇರೋವಂಥ ಎಲ್ಲ ವೆಹಿಕಲ್ಲು ಟಾಪ್ ಆ್ಯಂಡ್ ವೇರಿಯಂಟ್ಸ್ ಆಗಿರುತ್ತೆ, ಮ್ಯಾಕ್ಸಿಮಮ್ 90%. ಮತ್ತು ಮಿಡಲ್ ವರ್ಷನ್ ಮತ್ತು ಬೇಸಿಕ್ಕು ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ನಿಮಗೆ ವೆಹಿಕಲ್ನ ವಿಸಿಟ್ ಮಾಡಿ ನೀವು ನಮ್ಮ ಕಾರ್ ಮಾರ್ಟ್ನ, ಆವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕೋಟ್ ಮಾಡ್ತಾಯಿದ್ದೀವಿ,
ನಿಮಗೆ ಯಾವ ಕಾರ್ನ ಪ್ರಿಫರ್ ಮಾಡ್ಬೋದು, ಯಾವ ಕಾರ್ ತಗೋಬಾರ್ದು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ವಾಕಿನ್ಸ್ಗೇನು ನಾವು ಚಾರ್ಜ್ ಮಾಡಲ್ಲ, ಹಾಗಾಗಿ ನೀವು ಬನ್ನಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಮಲ್ಟಿಪಲ್ ಆಪ್ಷನ್ಸ್ ಸಿಗುತ್ತೆ. ಚಾಮರಾಜನಗರದವ್ರು ಯಾರಾದರೂ ವೆಹಿಕಲ್ ಹುಡುಕ್ತಾ ಇದ್ದರೆ ಈ ವೇರಿಯಂಟು ತುಂಬಾ ಪ್ರಿಫರಬಲ್ ಆಗಿರುತ್ತೆ ಅವ್ರಿಗೆ. ಈಕೋ 8 ಸೀಟರ್ ವೆಹಿಕಲ್ ಇದು ನೋಡ್ಬೋದು. ಮತ್ತು ಸ್ವಿಫ್ಟ್ ಕೂಡ ಇದೆ. ನಿಮಗೆ ಸ್ವಿಫ್ಟಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರುವಂಥ ಸ್ವಿಫ್ಟ್ಸು ಇಲ್ಲಿ ತುಂಬ ಅಂದರೆ ತುಂಬ ಇದೆ. ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸ್ವಿಫ್ಟ್ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು 2014 ವೇರಿಯಂಟ್ ಆಗಿರುತ್ತೆ. ನಾನು ಇದಕ್ಕೂ ಜಾಬ್ ಕಾರ್ಡ್ ಇರಲಿಲ್ಲ, ಹಾಗಾಗಿ ನಾನು ವೆಹಿಕಲ್ನ ನೋಡಿಕೊಂಡೆ ಯಾವ ಮಾಡಲ್ ಇದು ಏನು ಅಂತ. ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂಥ ಕಾರ್ನ ಮಾತ್ರ ಇವರು ಹಾಕೋದು ರೀಸೆಲ್ಲಿಗೆ, ಇನ್ಯಾವುದು ಅಷ್ಟು ಇದು ಮಾಡಲ್ಲ. ಮತ್ತು ಒಂದು ವರ್ಣ ಇದೆ ನೋಡ್ಬೋದು ನೀವು. ಇಂಟೀರಿಯರ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ವೆಹಿಕಲಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕಾಮನ್ ಆಗಿರುತ್ತೆ. ಇದು ಮಿಡ್ ವೇರಿಯಂಟು. ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ, ತುಂಬ ಸಖತ್ತಾಗಿರೋಂಥ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ನೋಡಿದ್ರೆ ಒಳ್ಳೆ ಪ್ರೀಮಿಯಂ ಕಾರ್ ಲುಕ್ಗೆ ಕಾಣುತ್ತೆ. ಮತ್ತು ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ಮಿಡಲ್ ವೇರಿಯಂಟ್ ಆಗಿರುತ್ತೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿರೋಂಥ ವೆಹಿಕಲ್ ಇದು. ಕೆಲವೊಂದು ನಾನು ವೀಡಿಯೋದಲ್ಲಿ ಏನಾದರೂ ಸ್ಕಿಪ್ ಮಾಡಿದರೆ, ಮಾತಾಡಬೇಕಾದಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಸ್ವಲ್ಪ ನಾಯ್ಸ್ ಇತ್ತು ಆ ಕಡೆ ಈ ಕಡೆ, ಹಾಗಾಗಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿರೋಂಥ ಚಾನ್ಸಸ್ ಇದೆ. ಮತ್ತು ಜಾಬ್ ಕಾರ್ಡ್ ಸಿಕ್ಕಿಲ್ಲದೆ ಇರೋ ಕಾರಣ ನನಗೆ ಕೆಲವೊಂದು ಕಾರ್ದು ರೇಟ್ ಪ್ರಾಪರಾಗಿ ಹೇಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ನೀವು ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಡಿಸ್ಕ್ರಿಪ್ಷನ್ಗೆ ಕಾಲ್ ಮಾಡಿ, ಅವ್ರ ಹತ್ರ ಕಾಲ್ ಮಾಡಿ ಈ ವೆಹಿಕಲ್ದು ಡೀಟೇಲ್ಸ್ನ ತಿಳ್ಕೊಂಡು ನಮಗೆ ಅಪ್ಡೇಟ್ ಮಾಡಿ ಕಮೆಂಟ್ಸಲ್ಲಿ. ನಿಮಗೆ ಮೈಸೂರು ವೆಹಿಕಲ್ಸ್ ಅಂತೂ, ಸಿಂಗಲ್ ಓನರ್ ವೆಹಿಕಲ್ಸ್ ಅಂತೂ ತುಂಬಾ ಆಪ್ಷನ್ಸ್ ಅವೈಲಬಲ್ ಇದೆ ಕಾರ್ ಮಾರ್ಟಲ್ಲಿ. ನಿಮಗೆ ಗೊತ್ತಾಗುತ್ತೆ, ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಕಾರ್ಸ್ ಇದೆ. ಇಂಟೀರಿಯರ್ಸ್ ಮತ್ತು ಈ ಫೋರ್ಡ್ ಫಿಯೆಸ್ಟಾದು ತುಂಬ ಚೆನ್ನಾಗಿದೆ, ಔಟ್ಲುಕ್ಕು ತುಂಬ ಚೆನ್ನಾಗಿದೆ. ಈ ವೆಹಿಕಲ್ಲು ಮೈಲೇಜ್ ಅಂತೂ 20-22 ಗ್ಯಾರಂಟಿ ಬರುತ್ತೆ ನಿಮಗೆ. ಫೋರ್ಡ್ ಫಿಯೆಸ್ಟಾ ನೀವು ನನ್ನನ್ನು ನಂಬ್ಕೊಂಡು ಬೇಕಾದರೂ ತೊಗೋಬೋದು, ನಮ್ಮ ಯೂಟ್ಯೂಬ್ ಚಾನಲ್ನ ಬೇಕಾದ್ರೂ ನಂಬ್ಕೊಂಡು ತೊಗೊಬೋದು. 20 ಅಂತೂ ಮ್ಯಾಕ್ಸಿಮಮ್ ಬಂದೇ ಬರುತ್ತೆ, ಯಾಕೆಂದರೆ ಆ ವೆಹಿಕಲ್ನ ತುಂಬ ಚೆಕ್ ಮಾಡಿದ್ದೀನಿ. ಫೋರ್ಡ್ ಫಿಯೆಸ್ಟಾ ಈ ವೆಹಿಕಲಲ್ಲ, ಬೇರೆ ವೆಹಿಕಲ್ನ. ಬಟ್ ನಿಮಗೆ 20 ಅಂತೂ ಮೈಲೇಜ್ ಬಂದೇ ಬರುತ್ತೆ, ನೀವು ನೋಡ್ಬೋದು. ಮತ್ತು ID.Tech ಇದೆ, ಒಂದು ಹೋಂಡೈ ಜಾಝ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮೋಸ್ಟ್ ಡಿಮ್ಯಾಂಡಿಂಗ್ ಡೀಸೆಲ್ ವೇರಿಯಂಟ್ಸ್ ಇವಾಗ ಅವೈಲಬಲ್ ಇರುವಂಥದ್ದು ನಮ್ಮ ಡೀಲಿಂಗ್ ಆಫೀಸಲ್ಲಿ, ಕಾರ್ ಮಾರ್ಟಲ್ಲಿ ಬರ್ಬೋದು. ನೀವು ನೋಡ್ಬೋದು, ನಿಮಗೆ ಒಂದು ಐಡಿಯಾ ಬರುತ್ತೆ. ನೀವು ವಿಸಿಟ್ ಮಾಡಿ, ನಿಮಗೆ ಬೆಸ್ಟ್ ಚಾಯ್ಸ್, ದಿ ಬೆಸ್ಟ್ ಕಾರ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಮತ್ತು ಮೈಸೂರಲ್ಲಿ ಎಲ್ಲೇ ಹೋದರೂ ನಿಮಗೆ ಈ ಥರ ತುಂಬ ಮಲ್ಟಿಪಲ್ ಆಪ್ಷನ್ಸ್ ಇರೋವಂಥ ಆಫೀಸು ಇದೊಂದೇ ಇರೋದು. ನಿಮಗೆ ವಿತ್ ಎಲ್ಲ ಥರ ಇರುವಂಥ ಕಾರ್ಸು ಸಿಗುತ್ತೆ. 0 to ಟಾಪ್ ಎಂಡ್ ಕಾರ್ಸ್, ನಿಮಗೆ ಲೋ ಬಜೆಟ್ಟಿಂದ ಹೈ ಬಜೆಟ್ವರೆಗೂ ಇರೋವಂಥ ಕಾರ್ಸು ನಮ್ಮ ಕಾರ್ ಮಾರ್ಟಲ್ಲಿ ಅವೈಲಬಿಲಿಟಿ ಇದೆ. ಇದು ಭೋಗಾದಿಲಿರುತ್ತೆ. ಮತ್ತು ನೀವು ನೋಡ್ಬೋದು, ಒಂದು ಆಲ್ಟೋ K10 ಸೀರೀಸು ಕೂಡ ಅವೈಲಬಲ್ ಇದೆ. ಮತ್ತು ಇದು ಕೂಡ ಮೈಸೂರು ವೆಹಿಕಲ್ಲು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಔಟ್ಲುಕ್ ಅಂತ, ಎಷ್ಟು ನೀಟಾಗಿ ಮೇಂಟೈನ್. ಹೊಸ ಟೈರ್ಸ್ ಕೂಡ ಅವೈಲಬಲ್ ಇದೆ ಈ ವೆಹಿಕಲಲ್ಲಿ. ಫ್ರಂಟ್ 2 ಹೊಸ ಟೈರ್ಸ್ ಹಾಕ್ಸಿದ್ದಾರೆ. ಮತ್ತು ಇಂಟೀರಿಯರ್ಸ್ ಅಷ್ಟು ಲಾಕ್ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ಕೊಡೋಕೆ ಆಗ್ತಾಯಿಲ್ಲ. ಇಂಟೀರಿಯರ್ಸ್ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಮತ್ತು 2 ಕ್ವಿಡ್ ಇದೆ ನೋಡ್ಬೋದು, ಒಂದು ಹಾಸನ್ ರಿಜಿಸ್ಟ್ರೇಷನ್ನು, ಇನ್ನೊಂದು ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ನು. ಎರಡೂ ಲೇಟೆಸ್ಟ್ ಮಾಡೆಲ್ಗಳು, ತುಂಬ ಹೈಯರ್ ಎಂಡ್ ವೇರಿಯಂಟು, ಟಾಪ್ ಆ್ಯಂಡ್ ವೇರಿಯಂಟ್ಸ್ ಎರಡೂ. ಮತ್ತು ಒಂದು ಡಸ್ಟನ್ ಗೋ ಕೂಡ ಇದೆ. ಫ್ರಂಟ್ ಫಸ್ಟ್ ತೋರಿಸ್ತೀನಿ, ಮತ್ತು ಬ್ಯಾಕ್ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ವರ್ನ ವ್ಯಾಗನರ್ ಕೂಡ ಇದೆ. ಇದು 3,65,000 ಕೋಟ್ ಮಾಡ್ತಾ ಇರೋಂಥ ವೆಹಿಕಲ್ಲು. ಮತ್ತು ಇನ್ನೂ ಒಂದು i10 ಗ್ರ್ಯಾಂಡ್ ಕೂಡ ಇದೆ. i10 ಗ್ರ್ಯಾಂಡು ಪೆಟ್ರೋಲ್ ವೇರಿಯಂಟು, 2015 ಮಾಡೆಲ್ ಇದು. ಏನಾದರೂ ನಿಮಗೆ ವೀಡಿಯೋಸ್ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಈ ನಂಬರ್ನ ತೊಗೊಂಡು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ಮತ್ತು ಒಂದು ವ್ಯಾಗನರ್ ಕೂಡ ಇದೆ, ನೋಡ್ಬೋದು ನೀವು ಅದ್ರದ್ದು ಎಕ್ಸ್ಟೀರಿಯರ್ಸು ಮತ್ತು ಬ್ಯಾಕ್ ಪ್ರೊಫೈಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮತ್ತು ನಿಮಗೆ ಕ್ವಿಡ್ದು ಕೂಡ ನಾನು ತೋರಿಸ್ತಾ ಇದ್ದೀನಿ. ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಸೆಕೆ ಆಗ್ತಾಯಿದೆ, ಹಂಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಮತ್ತು ಲಾಕ್ ಆಗಿರೋದ್ರಿಂದ ನಾನು ತೋರ್ಸೋಕ್ಕಾಗ್ತಾಯಿಲ್ಲ. ನಿಮ್ಗೇನೇ ಡೀಟೇಲ್ಸ್ ಬೇಕು ಅಂದರೂ ಕಾಲ್ ಮಾಡಿ ಅಪ್ಡೇಟ್ ಮಾಡಿಕೊಡ್ತೀವಿ.
ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡಿ. ನೋಡಿ ನಮ್ಮ ವಿಡಿಯೋದಲ್ಲಿ ನಾನು ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಎಫರ್ಟ್ ಹಾಕಿ ನಿಮಗೆ ಎಲ್ಲ ಕಾರನ್ನು ನಾನು ಮುಗಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ನೋಡ್ಬೋದು ನೀವು ಫೋರ್ಡ್ ಫಿಗೋ ಕೂಡ ಎರಡು ಅವೈಲಬಲ್ ಇದೆ. ಒಂದು ಓಲ್ಡ್ ವರ್ಷನ್ನು, ಒಂದು ಲೇಟೆಸ್ಟ್ ವರ್ಷನ್ನು. ಫಿಯಟ್ ಪುಂಟೋ ಕೂಡ ಇದೆ. ಇದು 2012 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 95,000 ಓಡಿರುವಂಥ ವೆಹಿಕಲ್ ಇದು. ಮಡಿಕೇರಿ ರಿಜಿಸ್ಟ್ರೇಷನ್ನು. ನಿಮಗೆ 4 lakhs ಕೋಟ್ ಮಾಡ್ತಾಯಿದ್ದಾರೆ, ಆನ್ ಟೇಬಲ್ ನೆಗೋಷಿಯೇಟ್ ಆಗುತ್ತೆ. ಮತ್ತು ಇದು 3 lakhs ಕೋಟ್ ಮಾಡ್ತಾಯಿದ್ದಾರೆ. ಫೋರ್ಡ್ ಫಿಗೋ 2013 ಮಾಡಲು, ಸಿಂಗಲ್ ಓನರು. ಮತ್ತು ಟೈಟಾನಿಯಂ ಫೋರ್ಡ್ ಫಿಗೋ ಲೇಟೆಸ್ಟ್ ಮಾಡಲ್ ಇದು 6 lakhs ಕೋಟ್ ಮಾಡ್ತಾಯಿದ್ದಾರೆ. ಬರೀ 45,000 ಓಡಿರೋಂಥ ವೆಹಿಕಲ್ ಇದು. ಮತ್ತು ಇನ್ನೂ ಒಂದು ನ್ಯಾನೋ ಕೂಡ ಅವೈಲಬಿಲಿಟಿ ಇದೆ ನಿಮಗೆ. ನೋಡ್ಬೋದು ಕೋಲಾರ ರಿಜಿಸ್ಟ್ರೇಷನ್. ಮಂಗಳೂರು ವ್ಯಾಗನರ್ ಕೂಡ ಇದೆ, ಮಂಗಳೂರು ರಿಜಿಸ್ಟ್ರೇಷನ್ನು. ಮತ್ತು ಯಾರಾದರೂ ಲೋ ಬಜೆಕ್ಟಲ್ಲಿ ಕಾರ್ಸ್ ನೋಡ್ತಾ ಇದ್ದರೆ ಈ ಸೆಕ್ಷನಲ್ಲಿ ಸ್ವಲ್ಪ ಲೋ ಬಜೆಟ್ ಕಾರ್ಸ್ ಅವೈಲಬಿಲಿಟಿ ಜಾಸ್ತಿ ಇದೆ. ಆ ಕಡೆ ಎಲ್ಲ ಸ್ವಲ್ಪ ಹೈಯರ್ ಎಂಡ್ ವೇರಿಯಂಟ್ಸ್ ಇತ್ತು, ಟಾಪ್ ಎಂಡ್ ವೇರಿಯಂಟ್ಸು. ಮತ್ತು ಇಲ್ಲಿ ಸ್ವಲ್ಪ ಮಿಡಲ್ ವೇರಿಯಂಟ್ ಮತ್ತು ಬೇಸಿಕ್ ವೇರಿಯಂಟ್ ಇದೆ. i10, ಆಲ್ಟೋ, K10 ಮತ್ತು ಒಂದು ಸಿಯಾಸ್ ಕೂಡ ಇದೆ. ನೋಡ್ಬೋದು ನೀವು. ಮೈಸೂರು ಸಿಂಗಲ್ ಓನರ್ ವೆಹಿಕಲ್ ಇದು. ತುಂಬ ಚೆನ್ನಾಗಿದೆ. ಬನ್ನಿ ಎರಿಟಿಗ ನೋಡೋಣ ನಾವು. 8 lakhs ಕೋಟ್ ಮಾಡ್ತಾಯಿದ್ದಾರೆ. ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ನು, 1 ಲಕ್ಷ ಓಡಿರೋಂಥ ವೆಹಿಕಲ್ಲು, 2014 ಟಾಪ್ ಎಂಡ್ ವೇರಿಯಂಟ್ ಇದು. ನೋಡ್ಬೋದು ನೀವು ಈ ವೆಹಿಕಲ್ಲು ಆಚೆಯಿಂದನೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಒಳಗಡೆ ಅದಕ್ಕಿಂತ ನೀಟಾಗಿದೆ ನೋಡಿ, ಎಷ್ಟು ನೀಟಾಗಿದೆ ಅಂತ. 7 ಸೀಟರ್ ವೆಹಿಕಲ್ಲು. ಇಂಟೀರಿಯರ್ಸಂತೂ ಅಲ್ಟಿಮೇಟ್ ಆಗಿದೆ. ವೆಹಿಕಲ್ ಕ್ವಾಲಿಟಿ ಅಂತೂ ಕೆಲವೊಂದು ವೆಹಿಕಲ್ಸ್ ತುಂಬಾ ಕ್ವಾಲಿಟಿ ಇರುವಂಥ ವೆಹಿಕಲ್ಸ್ ಇದು. ಈ ರೋ ಅಲ್ಲಿ ನಿಂತಿದೆ ನೋಡ್ಬೋದು ನೀವು. ಮತ್ತು ನಾನು ಮೈಸೂರು ರಿಜಿಸ್ಟ್ರೇಷನ್ ಅಂದರೆ ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ನೋಡ್ಬೋದು ABS ಕೂಡ ಅವೈಲಬಿಲಿಟಿ ಇದೆ ಈ ವೆಹಿಕಲಲ್ಲಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಕಾಮನ್ ಆಗಿರುತ್ತೆ. ಮತ್ತು ನಿಮಗೆ ವೇರಿಯಂಟ್ಸಲ್ಲಿ ಅಪ್ಗ್ರೇಡೆಡ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ಸಲ್ಲಿ ಎಲ್ಲ ಫೀಚರ್ಸು ಲೋಡ್ ಆಗಿರುತ್ತೆ. ಮತ್ತು ತುಂಬ ಸ್ವಿಫ್ಟ್ ಮೋಸ್ಟ್ ಡಿಮ್ಯಾಂಡಿಂಗ್ ಕಾರ್ಸು. ಸ್ವಿಫ್ಟು ಅಂತೂ ತುಂಬಾ ಆಪ್ಷನ್ ಇದೆ. ನೀವು ಒಂದು ಸತಿ ಬನ್ನಿ, ವಿಸಿಟ್ ಮಾಡಿ, ತುಂಬ ನೆಗೋಷಿಯೇಟ್ ಮಾಡಿಕೊಡ್ತಾರೆ. 5 lakhs ಕೋಟ್ ಮಾಡ್ತಾಯಿದ್ದಾರೆ. 2012 ಮಾಡಲ್ಲು, ಸಿಂಗಲ್ ಓನರ್ ಕಾರ್ ಇದು. ಬರೀ 78,000 ಓಡಿದೆ. ನೋಡ್ಬೋದು ಎಕ್ಸ್ಟೀರಿಯರ್ಸ್ನ ನೀವು ಎಷ್ಟು ನೀಟಾಗಿದೆ ಅಂತ. ಸಿಲ್ವರ್ ಕಲರ್ ತುಂಬ ಶೈನ್ ಆಗ್ತಾಯಿದೆ. VDI ವೇರಿಯಂಟ್ ಇದು. ನೀಟ್ ಆ್ಯಂಡ್ ಕ್ಲೀನಾಗಿರುವಂಥ ಕಾರು. ಮತ್ತು ರಿಡ್ಸ್ ಕೂಡ ಇದೆ. ಯಾರಾದರೂ ರಿಡ್ಸು, ಸ್ವಿಫ್ಟು ಮಲ್ಟಿಪಲ್ ಆಪ್ಷನ್ಸ್ ಬೇಕು ಅಂದರೆ ಈ ಶೋರೂಮಲ್ಲಿ ಎಲ್ಲ ಥರ ವೇರಿಯಂಟ್ಸು ಇದೆ. ಲೋಯರ್ ಮಾಡಲಿಂದ ಹೈಯರ್ ಎಂಡ್ ತನಕನೂ ಎಲ್ಲ ಥರ ಕಾರ್ಸು ಅವೈಲಬಿಲಿಟಿ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. i10 ಕೂಡ ಇದೆ, ಓಲ್ಡ್ ವೇರಿಯಂಟು. ನೋಡ್ಬೋದು ನೀವು, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಯಾರಾದರೂ ಹೊಸದಾಗಿ ಕಲಿಬೇಕು, ನಮಗೆ ತುಂಬ ಕಾಸ್ಟ್ಲಿ ಕಾರ್ ಬೇಡ, ಮಿಡಲ್ ರೇಂಜಿಂದ ತಗೋಬೇಕು ಅಂತ ಇದ್ದರೆ ಅಂಥವ್ರಿಗೆ ತುಂಬಾ ಆಪ್ಷನ್ಸ್ ಇದೆ. ಮತ್ತು ಇನ್ನೂ ಒಂದು VDI ಡೀಸೆಲ್ ರಿಡ್ಸ್ ಕೂಡ ಇದೆ, ಪೆಟ್ರೋಲ್ ರಿಡ್ಸ್ ಕೂಡ ಇದೆ, ಓಮಿನಿ ಕೂಡ ಇದೆ. ನೋಡ್ಬೋದು ನೀವು. ಓಮಿನಿ ತುಂಬ ರೀಸೇಲ್ ಇದೆ. 2012 ಮಾಡಲ್ ಇದು. ಸಿಂಗಲ್ ಓನರ್ ಆಗಿರುತ್ತೆ. ತುಂಬಾ ಕಮ್ಮಿ ಓಡಿರೋಂಥ ಕಾರಿದು. 70,000 ಓಡಿರೋಂಥ ಕಾರಿದು. ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೋಡ್ಬೋದು ಲೇಟೆಸ್ಟ್ ಮಾಡಲ್ ಇದು. ಮತ್ತು ಒಂದು ರಿಡ್ಸ್ ಕೂಡ ಇದೆ. ಇದು ಪೆಟ್ರೋಲ್ ವೇರಿಯಂಟು. ಮತ್ತು ವ್ಯಾಗನರ್ ಕೂಡ ಇದೆ, ಲೋ ಬಜೆಟ್ ವ್ಯಾಗನರು. ಇದು ಜಸ್ಟ್ 1,80,000 ಕೋಟ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು i10 ಕೂಡ ಇದೆ. ಇದು ಅಷ್ಟೇ 2,25,000 ಕೋಟ್ ಮಾಡ್ತಾಯಿದ್ದಾರೆ. 2012 ಮಾಡಲ್ ಇದು. ಮತ್ತು ನೀವು ನೋಡ್ಬೋದು ಈ ವಿಡಿಯೋದಲ್ಲೇ ಎಲ್ಲ i10, ಇಲ್ಲೊಂದು i10 ಇದೆ ನೋಡ್ಬೋದು. ಈ ವೆಹಿಕಲ್ಲು ಕೂಡ ಜಾಬ್ ಕಾರ್ಡ್ ಹಾಕಿಲ್ಲ, ಹಂಗಾಗಿ ಇದ್ರದ್ದು ಎಕ್ಸಾಕ್ಟ್ ರಿಸಲ್ಟ್ ನಂಗೆ ಗೊತ್ತಿಲ್ಲ. ನೋಡ್ಬೋದು ನೀವು. ಬಲೆನೋ ಇದೆ, ಡೀಸೆಲ್ ವೇರಿಯಂಟು, ಮೈಸೂರು ಗಾಡಿ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು. ನನಗೆ ಲಾಕ್ ಆಗಿರೋದ್ರಿಂದ ಇಂಟೀರಿಯರ್ಸ್ ತೋರ್ಸೋಕ್ಕಾಗ್ತಾಯಿಲ್ಲ, ಎಕ್ಸ್ಟೀರಿಯರ್ಸ್ ತೋರಿಸ್ತಾ ಇದ್ದೀನಿ. ಮೈಸೂರು ವೆಹಿಕಲ್ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿರೋಂಥ ವೆಹಿಕಲ್ಸು, ಮೈಸೂರು ವೆಹಿಕಲ್ಸ್ ಅವೈಲಬಿಲಿಟಿ ಇದೆ. ಮತ್ತು ನೋಡ್ಬೋದು ನೀವು, ವೈಟ್ ಅಂದ್ರೇ ಮೋಸ್ಟ್ ಡಿಮ್ಯಾಂಡಿಂಗು. ಮತ್ತು ಇನ್ನೊಂದು ಜಾಸ್ ಕೂಡ ಇದೆ. ಜಾಸ್ ಡೀಸೆಲ್ ವೇರಿಯಂಟಲ್ಲಿ ಇರೋದ್ರಿಂದ ನಿಮಗೆ ಎರಡು ಡೀಸೆಲ್ ವೇರಿಯಂಟ್ ಆಪ್ಷನ್ಸ್ ಅವೈಲಬಲ್ ಇದೆ. ನಿಮಗೆ ಯಾವ್ದು ಬೇಕಾದರೂ ತೊಗೊಬೋದು ನೀವು.
ಒಂದು ಹಾಸನ ರಿಜಿಸ್ಟ್ರೇಷನ್ ಇದೆ. ಹಾಸನಿಂದ ಬರೋರಿಗೆ ಹಾಸನ ವೆಹಿಕಲ್ ಅವೈಲಬಿಲಿಟಿ ಇದೆ. ಮೈಸೂರಿಂದ ಬರೋರಿಗೆ ಮೈಸೂರು ವೆಹಿಕಲ್ ಅವೈಲಬಿಲಿಟಿ ಇದೆ. ಎಲ್ಲಿಂದ ಬೇಕಾದರೂ ವೀಡಿಯೋ ನೋಡಿ ಬರ್ಬೋದು ಜನ. ನಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲಿಂದನೂ ತುಂಬ ಕಡೆಯಿಂದ ಬರ್ತಾರೆ. ನಮ್ಮ ವೀಡಿಯೋ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ಹಂಗಾಗಿ ನನಗೆ ಒಂದು ಮೋಟಿವೇಶನ್ ಸಿಗ್ತಾಯಿದೆ ವೀಡಿಯೋ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನನಗೇನೇನು ಪರ್ಸ್ನಲ್ ಒಪಿನಿಯನ್ ಏನೂ ಇಲ್ಲ ಇದರಲ್ಲಿ. ಹಾಗಾಗಿ ನನ್ನ ವ್ಯೂವರ್ಸ್ಗೆ ನಾನು ಒಳ್ಳೆ ಕ್ವಾಲಿಟಿ ಕಾರ್ಸ್ನ ತೋರಿಸ್ಬೇಕು ಅಂತ. ಮತ್ತು ಪೋಲೋ ಹುಡುಕ್ತಾ ಇದ್ದಾರೆ ತುಂಬ ಜನ. 2014 ಮಾಡಲ್ ಸೆಕೆಂಡ್ ಓನರ್ ಆಗಿ ಅಂಥ ವೆಹಿಕಲ್ಲು 5,50,000 ಕೋಟ್ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು. ಸಿಲ್ವರ್ ಕಲರು ಮ್ಯಾಗ್ವೀಲ್ ಕೂಡ ಇದೆ ಈ ವೆಹಿಕಲಲ್ಲಿ. ತುಂಬ ಚೆನ್ನಾಗಿರೋಂಥ ವೆಹಿಕಲ್ ಇದು. ಮತ್ತು ಸ್ವಿಫ್ಟ್ ಅಂತೂ ಇನ್ನೂ 3 ಅವೈಲಬಿಲಿಟಿ ಇದೆ. 4 ಆಪ್ಷನ್ನೇ ಇದೆ ನಿಮಗೆ. ನೋಡ್ಬೋದು ನೀವು. ಸ್ವಿಫ್ಟ್ ಮೋಸ್ಟ್ ಡಿಮ್ಯಾಂಡಿಂಗ್ ಕಾರ್ಸ್ ಅಂತಲೇ ಹೇಳ್ಬೋದು. 2014 ಮಾಡಲ್ ಕೂಡ ಇದು 14 ಮಾಡಲ್ ಆಗಿರುತ್ತೆ. 5,50,000 ಕೋಟ್ ಮಾಡ್ತಾಯಿದ್ದಾರೆ. ಸಿಂಗಲ್ ಓನರ್ 50,000 ಓಡಿರೋದ್ರಿಂದ. ಮತ್ತು 7 lakhs ಕೋಟ್ ಮಾಡ್ತಾಯಿದ್ದಾರೆ. 19 ಮಾಡಲ್ ಇದು. ಸಿಂಗಲ್ ಓನರು ಬರೀ 70,000 ಓಡಿರೋದ್ರಿಂದ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಕೋಟ್ ಮಾಡ್ತಾಯಿದ್ದಾರೆ. ನೋಡ್ಬೋದು ನಿಮ್ಗೆ. ಅದು ಒಳ್ಳೆ ಆಫರಲ್ಲಿರೋವಂಥ ವೆಹಿಕಲ್ಲು. ಮತ್ತು ಇನ್ನೂ ಒಂದು ಸ್ವಿಫ್ಟ್ ಇದೆ. ಬರೀ 5 lakhs ಕೋಟ್ ಮಾಡ್ತಾಯಿದ್ದಾರೆ. 2012 ಮಾಡಲು 78,000 ಓಡಿರೋವಂಥ ವೆಹಿಕಲ್ಲು. ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಅಂತೂ ತುಂಬಾ ಆಪ್ಷನ್ಸ್ ಸಿಗುತ್ತೆ ಇಲ್ಲಿ. ಸ್ವಿಫ್ಟ್ ಅಂತೂ ತುಂಬಾ ಇದೆ. ಇದು VDI ಮಾಡಲ್ಲು. ಡೀಸೆಲ್ ಹುಡುಕ್ತಾ ಇರೋರಿಗಂತೂ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಮತ್ತು i20 ಕೂಡ ಇದೆ. ಆಸ್ಟಾ ಕೂಡ ಇದೆ. ಮತ್ತು ಇನ್ನೂ ಒಂದು ಸ್ವಿಫ್ಟ್ ಅವೈಲಬಿಲಿಟಿ ಇದೆ. ನೋಡ್ಬೋದು ನೀವು. i20 ಕೂಡ ಇದು ಡೀಸೆಲ್ ಆಗಿರುತ್ತೆ. ನೋಡ್ಬೋದು. ಲೇಟೆಸ್ಟ್ ಮಾಡಲ್ ವೆಹಿಕಲ್ಲೇ ಇದು. ಬರೀ 9,75,000 ಕೋಟ್ ಮಾಡ್ತಾಯಿದ್ದಾರೆ. ಟಾಪ್ ಆ್ಯಂಡ್ ವೇರಿಯಂಟ್ ಇದಾಗಿರುತ್ತೆ. ಮತ್ತು ಇನ್ನೂ ಒಂದು ಸ್ವಿಫ್ಟ್ ಕೂಡ ಅವೈಲಬಿಲಿಟಿ ಇದೆ. 2013 ಮಾಡಲ್ ಇದು. ಮತ್ತು ಒಂದು ಬ್ರೀಝಾ ಕೂಡ ಇದೆ. ಇದ್ರದ್ದು ಈಗ ಬಂದಿರೋವಂಥ ವೆಹಿಕಲ್ ಇದು. ಈಗ ಜಾಬ್ ಕಾರ್ಡ್ ಹಾಕ್ತಾರೆ. ಹಂಗಾಗಿ ನನಗೆ ಇವೆರಡು ವೆಹಿಕಲ್ದು ಡೀಟೇಲ್ಸ್ ಗೊತ್ತಿಲ್ಲ. ನಿಮಗೇನಾದರೂ ಇವೆರಡು ವೆಹಿಕಲ್ಸ್ದು ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋವಂಥ ನಂಬರ್ಗೆ ಕಾಲ್ ಮಾಡಿ. ನಮ್ಮ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.